ಹಾಯ್ ಗೆಳೆಯರೇ, ನಮ್ಮ ಚಾನೆಲ್ಗೆ ಸುಸ್ವಾಗತ. ಇಂದಿಗೂ ಭಾರತೀಯ ಸಂಸ್ಕೃತಿಯಲ್ಲಿ ಜನರು ಪ್ರಯಾಣ ಮಾಡುವಾಗ, ಹೊರಗಡೆ ಹೋಗುವಾಗ ಶುಭ ಮತ್ತು ಅಶುಭ ಸಮಯವನ್ನ ನೋಡಿಕೊಂಡು ಸುತ್ತಮುತ್ತ ನಡೆಯೋ ಘಟನೆಯನ್ನ ಆಧರಿಸಿಕೊಂಡು ಹೊರಡುತ್ತಾರೆ. ಯಾಕಂದ್ರೆ ಶುಭ ಅಥವಾ ಮಂಗಳಕರ ಸಮಯವನ್ನ, ಘಟನೆಯನ್ನ ಗಮನದಲ್ಲಿಟ್ಟುಕೊಂಡು ಹೋಗೋದ್ರಿಂದ ಆ ಕೆಲಸದಲ್ಲಿ ಯಶಸ್ಸು ಪ್ರಾಪ್ತಿಯಾಗುತ್ತೆ ಎಂಬ ನಂಬಿಕೆ ಇದೆ. ಪ್ರಯಾಣದ ಸಮಯದಲ್ಲಿ ದೇಹದ ಅಸ್ವಸ್ಥತೆಗಳು, ಪ್ರಾಣಿಗಳು, ಪಕ್ಷಿಗಳು ಮುಂತಾದವುಗಳು ವಿಶೇಷ ಸ್ಥಾನದಲ್ಲಿ ಕಂಡುಬಂದರೆ ಅದು ಅದೃಷ್ಟ ಮತ್ತು ದುರಾದೃಷ್ಟದ ಸೂಚನೆಗಳನ್ನು ನೀಡುತ್ತೆ. ನಾವು ಪಕ್ಷಿಗಳ ಬಗ್ಗೆ ಮಾತನಾಡೋದಾದ್ರೆ ಕಾಗೆಯು ನಮಗೆ ಶುಭ ಮತ್ತು ಅಶುಭ ಸನ್ನಿವೇಶಗಳ ಕುರಿತು ಮಾಹಿತಿಯನ್ನ ನೀಡುತ್ತೆ. ಕಾಗೆಯು ನಮಗೆ ಸಾಕಷ್ಟು ಬಾರಿ ಶುಭ ಮತ್ತು ಅಶುಭ ಸೂಚನೆಯನ್ನ ನೀಡುತ್ತದೆ. ಹೊರಗಡೆ ಹೊರಡುವಾಗ ಕಾಗೆ ಯಾವೆಲ್ಲ ಶುಭ ಮತ್ತು ಅಶುಭ ಸೂಚನೆಗಳನ್ನ ನೀಡುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಇವತ್ತು ನಾವು ನಿಮಗೆ ಹೇಳ್ತೀವಿ. ನಾವು ಹೊರಗಡೆ ಎಲ್ಲೋ ಹೋಗುವ ಸಮಯದಲ್ಲಿ ಕಾಗೆಯೊಂದು ರೆಕ್ಕೆಯನ್ನ ಬಡಿಯುತ್ತಾ ನಮ್ಮ ತಲೆಯ ಮೇಲಿನಿಂದ ಹಾದು ಹೋದ್ರೆ ಅವನು ಹೊರಟ ಕೆಲಸ ಅಥವಾ ಅವರು ಹೊರಟ ಸ್ಥಳದಲ್ಲಿ ಅವರಿಗೆ ಸಾಮಾನ್ಯವಾದ ಫಲ ನೀಡುತ್ತೆ ಎಂದು ಹೇಳಲಾಗುತ್ತೆ. ಇದರಿಂದ ಅವನಿಗೆ ಯಾವುದೇ ಆರ್ಥಿಕ ಲಾಭ ಇರೋದಿಲ್ಲ ಎಂಬುದರ ಸೂಚನೆಯಾಗಿದೆ. ಅದೇ ಕಾಗೆಯೊಂದು ಕೂಗುತ್ತಾ ನಿಮ್ಮ ಮುಂಭಾಗದಿಂದ ಹಾರಿ ಬಂದರೆ ಅದು ನೀವು ಹೊರಟ ಸ್ಥಳದಲ್ಲಿ ಅಥವಾ ಕೆಲಸದಲ್ಲಿ ಎದುರಾಗುವ ಅಡಚಣೆಯ ಬಗ್ಗೆ ಮಾಹಿತಿಯನ್ನ ನೀಡುತ್ತೆ. ಪ್ರಯಾಣಿಸದಂತೆ ಸಂಕೇತವನ್ನ ಸೂಚಿಸುತ್ತೆ. ಅದೇ ರೀತಿ ನಿಮ್ಮ ಎಡಭಾಗದಿಂದ ಬಲಭಾಗಕ್ಕೆ ಕಾಗೆ ಕೂಗುತ್ತಾ ಹಾರಿ ಹೋದ್ರೆ ಅದು ಆರ್ಥಿಕ ನಷ್ಟವನ್ನ ಸೂಚಿಸುತ್ತೆ. ಬಲಭಾಗದಿಂದ ಎಡಭಾಗದ ಕಡೆಗೆ ಕೂಗುತ್ತಾ ಹಾರಿ ಹೋದರೆ ಅದು ಆರ್ಥಿಕ ಲಾಭವನ್ನ ಸೂಚಿಸುತ್ತೆ. ಇನ್ನು ಪ್ರಯಾಣ ಮಾಡುವ ಸಮಯದಲ್ಲಿ ಕಾಗೆಯು ಒಂದು ಕಾಲಿನ ಮೇಲೆ ನಿಂತು ಸೂರ್ಯನಿಗೆ ಮುಖ ಮಾಡಿ ತನ್ನ ಕೊಕ್ಕಿನಿಂದ ಗರಿಯನ್ನ ಗೀಚಿದ್ರೆ ಅದು ನಿಮ್ಮ ಕುಟುಂಬದ ಯಾವುದೋ ಒಬ್ಬ ಹಿರಿಯ ವ್ಯಕ್ತಿಯ ಮರಣವನ್ನ ಸೂಚಿಸುತ್ತೆ. ಅಲ್ಲದೆ ಬೆಳೆ ಬೆಳೆದ ಗದ್ದೆಯಲ್ಲಿ ಶಾಂತಿಯುತವಾಗಿ ಕೂಗುತ್ತಿದ್ರೆ ಆ ಭೂಮಿಯಿಂದ ಲಾಭವಾಗುತ್ತೆ ಎಂಬುದಾಗಿದೆ. ಒಂದು ವೇಳೆ ಅದು ಬೆಳೆಯ ಗದ್ದೆಯಲ್ಲಿ ಕುಳಿತು ಕರ್ಕಶವಾಗಿ ಕೂಗಿದ್ರೆ ಸಮಸ್ಯೆಗಳು ಹೆಚ್ಚಾಗುತ್ತೆ ಎಂಬುದರ ಸೂಚನೆಯಾಗಿದೆ. ಕಾಗೆಯೊಂದು ನಯವಾದ ಎಲೆಗಳನ್ನ ಹೊಂದಿರುವ ಮರಗಳ ಮೇಲೆ ಶಾಂತಿಯುತವಾಗಿ ಕುಳಿತುಕೊಂಡಿದ್ದರೆ ಅದು ನಿಮ್ಮ ಆರ್ಥಿಕ ಲಾಭದ ಸೂಚನೆಯಾಗಿದೆ. ಇದನ್ನು ಶುಭ ಸೂಚನೆಯಂತ ಪರಿಗಣಿಸಲಾಗುತ್ತೆ. ಇದು ನಿಮ್ಮ ಹಣಕಾಸಿನ ಸಮಸ್ಯೆಗಳನ್ನ ಶೀಘ್ರದಲ್ಲೇ ದೂರವಾಗಲಿದೆ ಎಂಬುದನ್ನ ಕೂಡ ಹೇಳುತ್ತೆ. ಕಾಗೆಯು ಕೆಟ್ಟ ಸ್ವರದಲ್ಲಿ ಕೂಗಿದ್ರೆ ಅದು ಅಪಶಕುನದ ಸೂಚನೆಯಾಗಿದೆ. ಗೆಳೆಯರೇ, ನಮ್ಮ ಸುತ್ತಮುತ್ತ ಪ್ರತಿನಿತ್ಯ ಒಂದಲ್ಲ ಒಂದು ಘಟನೆಗಳು ನಡೆಯುತ್ತಲೇ ಇರುತ್ತೆ. ಹೀಗಾಗಿ ಅವುಗಳನ್ನು ಪರಿಗಣನೆಗೆ ತೆಗೆದುಕೊಳ್ಳೋದು ಅವರವರ ವಿವೇಚನೆಗೆ ಬಿಟ್ಟಿದ್ದು. ಹಾಗಾಗಿ ಈ ಎಲ್ಲ ಮಾಹಿತಿಯು ನಂಬಿಕೆಯ ತಳಹದಿಯ ಮೇಲೆ ನಿಂತಿದ್ದು. ಇದೇ ತರಹದ ಹೆಚ್ಚಿನ ಮಾಹಿತಿಯ ವಿಡಿಯೋಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಮಸ್ಕಾರ.